ಒಂದೇ ಸಮನೆ ಬೀಳುತ್ತಿದ್ದ ಆ ಮಳೆ. ಬಟ್ಟೆ ತರಲು ಹೋದ ನಾನು ಆ ಶೋರೂಮ್ ಮುಂದೆ ಕಾರನ್ನ ನಿಲ್ಲಿಸಿ ಕಾರಿಂದ ಕೆಳಗೆ ಇಳಿದ ನನಗೆ ಆ ವಯಸ್ಸಾದ 70 ವರ್ಷದ ಒಬ್ಬ ವೃದ್ಧೆ ಮಳೆಯಲ್ಲಿ ನೆನೆಯುತ್ತಾ ಆ ಶೋರೂಮ್ ಪಕ್ಕದಲ್ಲೇ ನಿಂತು ನಡುಗುತ್ತಿರುವುದನ್ನು ನೋಡಿದ ನಾನು ಗಾಬರಿ ಪಡುತ್ತಾ ತಕ್ಷಣವೇ ಅವರ ಬಳಿ ಹೋಗಿ, ಅಯ್ಯೋ, ಇದೇನಿದು, ಇಷ್ಟೊಂದು ನೆನೆದು ಹೋಗಿದ್ದೀರಾ? ಬನ್ನಿ, ನನ್ನ ಕಾರ್ ಒಳಗೆ ಕುತ್ಕೊಳ್ಳಿ ಎಂದು ಹೇಳಿ ಮೆಲ್ಲನೆ ಅವರನ್ನ ಕರೆದುಕೊಂಡು ಬಂದು ನನ್ನ ಕಾರಿನ ಒಳಗೆ ಕುಳಿಸಿದೆ. ಇನ್ನ 3-4 ನಿಮಿಷಕ್ಕೆಲ್ಲ ಮಳೆ ನಿಂತು ಹೋಯ್ತು. ತಕ್ಷಣವೇ ನಾನು ಆಕೆಯನ್ನ ಆ ಶೋರೂಮ್ ಒಳಗೆ ಕರೆದುಕೊಂಡು ಹೋಗಿ ಬಟ್ಟೆಯನ್ನ ಚೇಂಜ್ ಮಾಡಿಸಿ ಬೇರೆ ಬಟ್ಟೆಯನ್ನ ಹಾಕಿಸಿ ಅವರನ್ನ ಅಲ್ಲಿಂದ ಸೀದಾ ಒಂದು ಹೋಟೆಲ್ಗೆ ಕರೆದುಕೊಂಡು ಬಂದೆ. ಹಸಿವಿನಲ್ಲಿದ್ದ ಆಕೆ ಹೊಟ್ಟೆ ತುಂಬಾ ಊಟವನ್ನ ಮಾಡಿದ್ರು. ಆದರೆ ಆ ವಯಸ್ಸಿನಲ್ಲಿ ಆಕೆ ಮಳೆಯಲ್ಲಿ ನಿಂತಿರೋದ್ರಿಂದ ಅವರ ಪರಿಸ್ಥಿತಿ ಕೂಡ ಸರಿಯಿರಲಿಲ್ಲ. ಹಾಗಾಗಿ ತಕ್ಷಣವೇ ಅವರನ್ನ ಅಲ್ಲೇ ಪಕ್ಕದಲ್ಲೇ ಇರುವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿ ಕೆಲವು ಔಷಧಿಗಳನ್ನ ಡಾಕ್ಟರ್ ಬರೆದು ಕೊಟ್ಟ ಮೇಲೆ ಮತ್ತೆ ಅವರನ್ನ ಕರೆದುಕೊಂಡು ಕಾರಲ್ಲಿ ಕುಣಿಸ್ದೆ. ಅಲ್ಲಿಯವರೆಗೂ ಅವರು ಕೂಡ ಏನನ್ನು ಹೇಳದೆ ಮೌನವಾಗಿದ್ರು. ನನ್ನ ಮುಖವನ್ನ ನೋಡಿ ದುಃಖದಿಂದ ಕಣ್ಣೀರು ಹಾಕುತ್ತಾ, ತುಂಬಾ ಉಪಕಾರ ಆಯ್ತಮ್ಮ, ನೀನು ಬರ್ದೆ ಹೋಗಿದ್ದಿದ್ರೆ ನನ್ನ ಗತಿ ಅಷ್ಟೇನಮ್ಮ ಎನ್ನುತ್ತಾ ಅವರ ಜೊತೆ ನಡೆದ ಆ ಘಟನೆಯನ್ನ ಹೇಳ್ತಾ ಇರುವುದನ್ನ ಕೇಳಿದಾಗ ಒಂದು ಕ್ಷಣಕ್ಕೆ ಎಂತಹವರ ಕಲ್ಲು ಮನಸ್ಸು ಕೂಡ ಕರಗ್ಬಿಡುತ್ತೆ. ಅಂತಹದ್ರಲ್ಲಿ ತಾನು ಹೆತ್ತ ಮಕ್ಕಳೇ ಆಕೆಯನ್ನ ಈ ಪರಿಸ್ಥಿತಿಗೆ ತಂದಿದ್ದಾರೆ ಅನ್ನೋದನ್ನ ಕೇಳಿದ ಮೇಲೆ ಒಂದು ಕ್ಷಣಕ್ಕೆ ನಾನೇ ಬೆಚ್ಚಿಬಿದ್ದೆ. ಅಮ್ಮ, ನೀನು ಯಾರು ಹೆತ್ತ ಮಗಳು ಗೊತ್ತಿಲ್ಲ. ನನ್ನಂತಹವಳನ್ನ ಊಟ ಕೊಟ್ಟು ಬಟ್ಟೆ ಕೊಟ್ಟು ಆಸ್ಪತ್ರೆಗೆ ತೋರಿಸಿ ಇಷ್ಟೆಲ್ಲ ಮಾಡಿದ್ದಕ್ಕೆ ಆ ದೇವ್ರು ನಿನ್ನನ್ನ ನೆಮ್ಮದಿಯಾಗಿಟ್ಟಿರ್ಲಿ. ಹೇಳ್ಕೊಳ್ಳೋದಕ್ಕೆ ಗಂಡು ಮಕ್ಕಳಿದ್ದಾರೆ. ಏನ್ ಪ್ರಯೋಜನ? ಪ್ರತಿಯೊಬ್ಬ ತಂದೆ ತಾಯಿಯು ಅವ್ರು ಹೆತ್ತ ಮಕ್ಕಳು ಸುಖವಾಗಿರ್ಲಿ ಅಂತ ಹೇಳಿ ಅವರನ್ನ ಬೆಳೆಸೋದಕ್ಕೆ ಪಡಬಾರದಂತಹ ಕಷ್ಟಗಳನ್ನ ಪಡ್ತಾರೆ. ಆದ್ರೆ ಕೊನೆಗಾಲದಲ್ಲಿ ಅವರು ನಮ್ಗೆ ಆಸರೆಯಾಗಿರ್ತಾರೇನೋ ಅನ್ನೋ ಒಂದೇ ಒಂದು ಆಸೆಯಿಂದಾಗಿ ನಾವು ಮಕ್ಕಳ ಮುಂದೆ ಸೋಲ್ತೀವಿ. ಅದೇ ಮಕ್ಕಳು ವಯಸ್ಸಾದ ತಂದೆ ತಾಯಿಯನ್ನ ಸಾಕೋದು ಭಾರ ಅಂತ ಹೇಳಿ ಈ ರೀತಿ ಬೀದಿ ಪಾಲ್ ಮಾಡ್ತಾರೆ ಎಂದಾಗ, ಯಾಕಮ್ಮ, ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇಲ್ವಾ? ನೀವ್ಯಾಕೆ ಈ ರೀತಿ ಬೀದಿಲಿ ಅದರಲ್ಲೂ ಮಳೆಯಲ್ಲಿ ನೆನೆದುಕೊಂಡಿದ್ದೀರಿ ಎಂದಾಗ, ಇದ್ದಾರಮ್ಮ, ನನಗೂ 2 ಮಕ್ಕಳಿದ್ದಾರೆ. ಹೇಳ್ಕೊಳ್ಳೋದಕ್ಕೆ ನಾವೇನು ದೊಡ್ಡ ಶ್ರೀಮಂತರಲ್ಲ. ಆದ್ರೆ ನಮಗೆ ಕಿತ್ತು ತಿನ್ನೋ ಬಡತನವಿದ್ರು ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಹಾಕೊಂಡು ನಮ್ಮ ಜೀವನವನ್ನ ಸಾಗಿಸುತ್ತಿದ್ದ ನಮಗೆ ಆ ದೇವ್ರು 2 ಗಂಡು ಮಕ್ಕಳನ್ನ ಕೊಟ್ಟ. ಆ ಮಕ್ಕಳು ಹುಟ್ಟಿದ ಮೇಲೆ ನಮಗೆ ಜೀವನ ಅನ್ನೋದು ಇನ್ನಷ್ಟು ಕಷ್ಟ ಅನಿಸ್ಬಿಡ್ತು. ಮನೆ ಖರ್ಚು ಹೆಚ್ಚಾಗ್ತಾ ಬಂತು. ನಾವು ದುಡಿತಾ ಇದ್ದ ದುಡಿಮೆಯಿಂದ ಮನೆ ನಡೆಸಿ ಮಕ್ಕಳನ್ನ ಸಾಕೋದು ಇನ್ನಷ್ಟು ಕಷ್ಟ ಆಗೋಯ್ತು. ಆದರೂ ಯಾವತ್ತೂ ನಾವು ನಮ್ಮ ಮಕ್ಕಳಿಗೆ ಬಡತನವನ್ನ ತೋರಿಸ್ಲಿಲ್ಲ. ಎಷ್ಟೇ ಕಷ್ಟವಿದ್ರು, ನಾವು ಹಸುವಿನಿಂದ ಮಲಗಿದ್ರು ನಮ್ಮ ಮಕ್ಕಳನ್ನ ಮಾತ್ರ ಶ್ರೀಮಂತರ ಹಾಗೆ ಬೆಳೆಸಿದ್ವಿ. ಅವರು ಕೇಳಿದ್ದನ್ನ ಇಲ್ಲ ಅನ್ನೋ ಹಾಗೆ ತಂದು ಕೊಡ್ತಿದ್ವಿ. ಅವರ ಆಸೆ ಆಕಾಂಕ್ಷೆಗಳನ್ನ ಪೂರೈಸೋದಕ್ಕಾಗೋದಿಲ್ಲ ಅಂತ ಯಾವತ್ತೂ ಹೇಳ್ತಾ ಇರ್ಲಿಲ್ಲ. ಅವರು ಏನ್ ಹೇಳ್ತಾರೋ ಅದನ್ನ ಅವರಿಗೆ ಬೇಸರ ಆಗ್ಬಾರ್ದು ಅನ್ನೋ ಕಾರಣದಿಂದಾಗಿ ನಮ್ಮ ಕಷ್ಟವನ್ನ ಮುಚ್ಚಿಟ್ಟು ಅವರ ಸಂತೋಷವೇ ನಮ್ಮ ಸಂತೋಷ ಅಂತ ಹೇಳಿ ನನ್ನ ಮಕ್ಕಳನ್ನ ಸಾಕಿದ್ವಿ. ಅದರ ಪ್ರಕಾರ ಕಷ್ಟಪಟ್ಟು ನಾನು ನನ್ನ ಗಂಡ ಹಗಲು ರಾತ್ರಿ ಎನ್ನದೆ ದುಡಿದು ನನ್ನ ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಹಾಕಿ ಒಳ್ಳೆ ಎಜುಕೇಶನ್ ಕೂಡ ಕೊಟ್ವಿ. ಒಬ್ಬ ಮಗ ನಾನು ಇಂಜಿನಿಯರಿಂಗ್ ಮಾಡಬೇಕು, ಅದರಲ್ಲೂ ಹೊರದೇಶದಲ್ಲೇ ಓದಬೇಕು ಅನ್ನೋ ಹಠವನ್ನ ಹಿಡಿದ. ಅವರು ಹುಟ್ಟಿದಾಗಿನಿಂದ ಯಾವತ್ತೂ ಅವರಿಗೆ ನಿರಾಸೆ ಮಾಡದೇ ಇರೋ ನಮಗೆ
ಅವರ ಈ ಆಸೆ ಕೂಡ ಪೂರ್ತಿ ಮಾಡಬೇಕು ಅಂತ ಹೇಳಿ ಸಾಲ ಮಾಡಿ ಅವನ ಆಸೆಯ ಪ್ರಕಾರ ಇಂಜಿನಿಯರ್ ಓದುವುದಕ್ಕೆ ಅಮೆರಿಕಕ್ಕೆ ಹೊರಟೋದ. ಆದರೆ ಎಲ್ಲೋ ಒಂದು ಕಡೆ ನಾವು ಮಾಡಿದ ತಪ್ಪು ಅದೇ ಅನಿಸ್ತಿತ್ತು. ಇನ್ನೊಂದು ಕಡೆ ನನ್ನ ಇನ್ನೊಬ್ಬ ಮಗ ಇಲ್ಲೇ ಇದ್ದು BCom ಅನ್ನು ಮಾಡಿದ. ಇಬ್ಬರು ನನ್ನ ಗಂಡು ಮಕ್ಕಳು ಅವರಂದುಕೊಂಡ ಹಾಗೆ ಓದನ್ನ ಕೂಡ ಮುಗಿಸಿದ್ರು. ಕಾಲ ಕಳೆದ ಹಾಗೆ ಅವರು ಮದುವೆಯ ವಯಸ್ಸಿಗೆ ಕೂಡ ಬಂದಿದ್ರು. ಅಮೆರಿಕಾಗ ಹೋದ ನನ್ನ ಮಗ ತಾನು ಓದುತ್ತಿದ್ದ ಕಾಲೇಜಿನಲ್ಲಿ ಒಬ್ಬ ಹುಡುಗಿಯನ್ನ ಪ್ರೀತಿಸಿ ಆ ಹುಡುಗಿ ಜೊತೆನೆ ಮದುವೆ ಆಗ್ತೀನಿ ಎಂದ. ಇನ್ನೊಂದು ಕಡೆ ನನ್ನ ಇನ್ನೊಬ್ಬ ಮಗ ಕೂಡ ನಾವಿರುವ ಬೀದಿಯಲ್ಲಿ ನಮಗೆ ಪರಿಚಯ ಇರುವ ಕುಟುಂಬದ ಹುಡುಗಿಯನ್ನು ನನ್ನ ಮಗನಿಗೆ ತಂದುಕೊಂಡು ಕೊನೆಗೂ ನನ್ನ ಇಬ್ಬರು ಗಂಡು ಮಕ್ಕಳ ಮದುವೆ ಕೂಡ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಅದ್ಧೂರಿಯಾಗಿ ಮದುವೆಯನ್ನ ಕೂಡ ಮಾಡಿದ್ವಿ. ನನ್ನ ಇಬ್ಬರ ಮಕ್ಕಳ ಮದುವೆಯಾದ ಮೇಲೆ ಡಬಲ್ ಬೆಡ್ರೂಮ್ ಇರೋ ಮನೆಯನ್ನ ತಗೊಂಡು ಹೊರದೇಶದಲ್ಲಿದ್ದ ನನ್ನ ಮಗ ಮದುವೆಗೆ ಅಂತ ಬಂದವನು ಕೆಲಸ ಹುಡುಕ್ತಾ ಇಲ್ಲೇ ಇದ್ಬಿಟ್ಟ. ಹಾಗಾಗಿ ನನ್ನ ಇಬ್ಬರು ಮಕ್ಕಳು ಕೆಲಸ ಮಾಡಿಕೊಂಡು ಒಂದೇ ಮನೆಯಲ್ಲಿ ಇದ್ರು. ಜೊತೆಗೆ ನನ್ನ ಗಂಡ ಕೂಡ ಸಂಪಾದನೆ ಮಾಡ್ತಾ ಸಂತೋಷದಿಂದ ನಮ್ಮ ಮನೆ ನಡೀತಿತ್ತು. ಬೆಳಗ್ಗೆ ಬೇಗ ಎದ್ದು ನನ್ನ ಗಂಡ ಮನೆಗೆ ಬೇಕಾಗಿರುವ ತರಕಾರಿ ಹಾಗೂ ಬೇಳೆಯನ್ನ ತಂದುಕೊಟ್ಟು ಅಂಗಡಿಗೆ ಹೋಗ್ಬಿಡ್ತಿದ್ರು. ಇನ್ನ ನನ್ನ ಇಬ್ಬರು ಗಂಡು ಮಕ್ಕಳು ತಿಂಡಿ ತಿಂದು ಕೆಲಸಕ್ಕೆ ಹೊರಟು ಹೋಗ್ತಿದ್ರು. ಹೀಗೆ ಮನೆ ಸಮತೋಲನದಲ್ಲಿ ನಡೀತಿತ್ತು. ಆದ್ರೆ ನನ್ನ ಮಕ್ಕಳ ಮದುವೆಯಾಗಿ 1 ವರ್ಷ ಆದ ನಂತರ ನನ್ನ ದೊಡ್ಡ ಸೊಸೆ ಗರ್ಭಿಣಿಯಾಗ್ತಾಳೆ. ಆ 1 ವರ್ಷದ ನಂತರ ನಮ್ಮ ಮನೆಯಲ್ಲಿದ್ದ ಆ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಬದಲಾಗಿ ಹೋಗುತ್ತೆ. ಗರ್ಭಿಣಿಯಾಗಿದ್ದ ನನ್ನ ಸೊಸೆ ಡಿಲಿವರಿಗಂತ ಹೇಳಿ ತನ್ನ ತಾಯಿ ಮನೆಗೆ ಹೋಗ್ತಾಳೆ. ಅದರ ಪ್ರಕಾರ ಅವಳಿಗೆ ಒಂದು ಮುದ್ದಾದ ಗಂಡು ಮಗು ಆಗುತ್ತೆ. ಅಂದು ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ತುಂಬಿತ್ತು. ಮೊದಲ ಮಗು, ಅದರಲ್ಲೂ ಗಂಡು ಮಗು ಅನ್ನುವ ಆ ಸಂತೋಷ ನಮ್ಮ ಮನೆಯಲ್ಲಿ ಎಲ್ಲರ ಮುಖದಲ್ಲಿ ಎತ್ತಿ ಕಾಣ್ತಿತ್ತು. ಆದರೆ ಆ ಸಂತೋಷ ಕೂಡ ಹೆಚ್ಚು ಕಾಲ ಉಳಿಯೋದಿಲ್ಲ ಅನ್ನುವುದು ನಾವು ಕನಸಲ್ಲೂ ಊಹಿಸಿರ್ಲಿಲ್ಲ. ಇಂತಹ ಸಂತೋಷ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ನಾನು ನನ್ನ ಗಂಡ ನನ್ನ ಸೊಸೆಯನ್ನು ನೋಡ್ಕೊಂಡು ಬರೋದಕ್ಕಂತ ಹೋಗ್ತಿದ್ವಿ. ದಾರಿಯಲ್ಲಿ ಹೋಗುತ್ತಿದ್ದ ನಮಗೆ ಸಡನ್ ಆಗಿ ನನ್ನ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅವರಿದ್ದ ಪರಿಸ್ಥಿತಿಯನ್ನ ನೋಡಿ ಆ ಕ್ಷಣಕ್ಕೆ ನನಗೆ ಏನು ತೋಚದೆ ಅರ್ಧ ದಾರಿಯಲ್ಲಿ ನಾನೊಬ್ಳೆ ಅಲ್ಲೇ ಪಕ್ಕದಲ್ಲಿರುವ ಒಂದು ಗೌರ್ಮೆಂಟ್ ಆಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಹೋದೆ. ಆದರೆ ನಮ್ಮ ದುರಾದೃಷ್ಟ, ಆಸ್ಪತ್ರೆಗೆ ಹೋದ ನಂತರ ನನ್ನ ಗಂಡ ಹೆಚ್ಚು ಸಮಯ ಉಳಿಯಲಿಲ್ಲ. ಅವರನ್ನ ಚೆಕಪ್ ಮಾಡಿದ ಡಾಕ್ಟರ್ ಬಂದು ವಾಪಸ್ ಮನೆಗೆ ಕರೆದುಕೊಂಡು ಹೋಗ್ಬಿಡಿ ಅಂತ ಹೇಳಿದಾಗ ಒಂದು ಕ್ಷಣಕ್ಕೆ ಭಯದಿಂದ ನನ್ನ ಕೈ ಕಾಲು ಆಡಲೇ ಇಲ್ಲ. ಅಷ್ಟರಲ್ಲಿ ಅಲ್ಲಿಯ ಸಿಸ್ಟರ್ ಬಂದು, ನಿಮ್ಮ ಕಡೆ ಯಾರಾದ್ರೂ ಗಂಡಸರಿದ್ರೆ ಫೋನ್ ಮಾಡಮ್ಮ ಎಂದಾಗ ತಕ್ಷಣವೇ ನನ್ನ ಮಕ್ಕಳಿಗೆ ಫೋನ್ ಮಾಡಿದೆ. 15 ನಿಮಿಷದಲ್ಲಿ ನನ್ನ ಮಕ್ಕಳು ಬಂದ್ರು. ಅಲ್ಲಿಗಾಗಲೇ ನಮ್ಮ ಮನೆಯ ದೀಪ ಇಲ್ಲವಾಗಿತ್ತು. ಆ ಕ್ಷಣಕ್ಕೆ ನಮ್ಮೆಲ್ಲರ ಮುಖದಲ್ಲಿ ಒಂದು ರೀತಿ ದುಃಖ ಆವರಿಸಿಕೊಂಡಿತು. ನನ್ನ ಗಂಡನನ್ನ ಕರೆದುಕೊಂಡು ಮನೆಗೆ ಬಂದ್ವಿ. ಸಮಯ ಮೀರ್ತಾ ಇದ್ದ ಹಾಗೆ ಅವರ ಕಾರ್ಯ ಕೂಡ ಮುಗಿತು. ಹೇಳಿಕೊಳ್ಳೋದಕ್ಕೆ ಇದು ಸುಲಭ ಅನಿಸ್ತಿದೆ. ಆದರೆ ಅವರನ್ನ ಕಳೆದುಕೊಂಡು ನನ್ನ ಮನಸ್ಸಿನ ಮೇಲೆ ಎಂತಹ ಒಂದು ಗಾಯ ಆಗಿದೆ ಅಂತಂದ್ರೆ ಜೀವನ ಪೂರ್ತಿ ಅದನ್ನ ವಾಸಿ ಮಾಡೋದಕ್ಕಾಗೋದಿಲ್ಲ. ಯಾಕಂತಂದ್ರೆ ನನ್ನ ಮದುವೆಯಾದಾಗಿನಿಂದ ಇಲ್ಲಿಯವರೆಗೂ ನನ್ನ ಪ್ರತಿಯೊಂದು ಕಷ್ಟದಲ್ಲಿ ಜೊತೆಯಾಗಿ ನನ್ನ ಬೇಕು ಬೇಡಗಳನ್ನೆಲ್ಲ ಪೂರೈಸುತ್ತಿದ್ದ, ಪ್ರತಿಯೊಂದರಲ್ಲೂ ನನಗೆ ಆಸರೆಯಾಗಿದ್ದಿದ್ದು ಅವರೊಬ್ರೆ. ನನ್ನ ಗಂಡ ಇವತ್ತು ನನ್ನನ್ನ ಒಂಟಿ ಮಾಡಿ ಹೋದ್ರು. ಅವರಿಲ್ಲದೆ ಮುಂದೆ ನಾನು ಒಬ್ಬಂಟಿಯಾಗಿ ಹೇಗೆ
ಅನ್ನೋದನ್ನ ಊಹಿಸೋದಕ್ಕೂ ಆಗ್ತಿರ್ಲಿಲ್ಲ. ಆದರೆ ಕಾಲ ಅನ್ನೋದು ಪ್ರತಿಯೊಬ್ಬರಿಗೂ ಬದುಕುವುದನ್ನ ಕಲಿಸ್ಬಿಡುತ್ತೆ. ದಿನಗಳು ಕಳೆದ ಹಾಗೆ ಮನೆಯ ವಾತಾವರಣ ಸರಿ ಹೋಗ್ತಾ ಬಂತು. ಡೆಲಿವರಿಗಂತ ಹೋದ ನನ್ನ ಸೊಸೆ ಕೂಡ ಮನೆಗೆ ಬಂದ್ಲು. ಆದರೆ ಅಲ್ಲಿಂದ ನನ್ನ ಮನೆಯ ಪರಿಸ್ಥಿತಿ ಬದಲಾಗಿ ಹೋಗುತ್ತೆ ಅಂತ ನಾನು ಅಂದುಕೊಂಡಿರ್ಲಿಲ್ಲ. ನನ್ನ ಗಂಡ ಇರುವವರೆಗೂ ಎಲ್ಲವೂ ಸರಿ ಇತ್ತು. ಅವರು ಹೋಗಿದ್ದ ತಕ್ಷಣ ಮನೆಯಲ್ಲಿ ಎಲ್ಲರೂ ನನ್ನ ಮೇಲೆ ಹಕ್ಕನ್ನ ಚಲಾಯಿಸೋದಕ್ಕೆ ಶುರು ಮಾಡಿದ್ರು. ಮನೆಯ ಖರ್ಚುಗಳನ್ನ ನೋಡ್ಕೊಳ್ಳೋದಕ್ಕೂ ಜಗಳ ಆಡೋದಕ್ಕೆ ಶುರು ಮಾಡಿದ್ರು. ದೊಡ್ಡ ಸೊಸೆಗೆ ಮಗು ಚಿಕ್ಕದಾಗಿರುವುದರಿಂದ ಬೆಳಗ್ಗೆಯಿಂದ ಸಂಜೆಯವರೆಗೂ ಆಕೆ ತನ್ನ ಮಗುವಿನ ಕಡೆನೆ ಇರ್ತಿದ್ಲು. ಇನ್ನೊಬ್ಬ ಸೊಸೆ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ಲು. ಅವಳು ದುಡಿಯೋ ದುಡಿಮೆಯಲ್ಲಿ ಪಾರ್ಲರು, ಪಾರ್ಟಿ ಅಂತ ಹೇಳಿ ಗಂಡನ ಜೊತೆ ತಿರುಗಾಡ್ತಾ ದಿನ ಕಳಿತಿದ್ಲು. ಮನೆಗೆ ಬಂದ ಸೊಸೆಯಂದಿರು ಸಂತೋಷದಿಂದ ಮನೆಯನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ಕೊಂಡಿದ್ದೆ. ಆದರೆ ನನ್ನ ಯಜಮಾನರು ಹೋದಾಗಿನಿಂದ ಆ ಮನೆಯಲ್ಲಿ ಓರ್ವರು ಒಂದೊಂದು ರೀತಿ ಆಗೋದ್ರು. ಮೊದಲೇ ನನಗೂ ವಯಸ್ಸಾಗ್ತಾ ಬಂತು. ನನ್ನ ಮನೆ ಒಡೆದು ಹೋಗ್ಬಾರ್ದು ಅಂತ ಹೇಳಿ ನಾನು ಇದನ್ನೆಲ್ಲ ಸಹಿಸಿಕೊಂಡು ನನ್ನ ಕೈಯಲ್ಲಿ ಆದಷ್ಟು ಕೆಲಸವನ್ನ ಮಾಡಿಕೊಂಡು ಜೊತೆಗೆ ಅಡುಗೆಯನ್ನು ಕೂಡ ಮಾಡ್ತಿದ್ದೆ. ಆದರೆ ಇದನ್ನೇ ದುರುಪಯೋಗ ಪಡಿಸಿಕೊಂಡು ನನ್ನನ್ನ ಆ ಮನೆ ಕೆಲಸದವಳ ಹಾಗೆ ನೋಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲೂ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಹೆಚ್ಚು ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ. ಸರಿಯಾದ ಸಮಯಕ್ಕೆ ಊಟ ಮಾಡಿ ಔಷಧಿಗಳನ್ನು ತಗೊಳ್ಬೇಕಾಗಿತ್ತು. ದಿನ ಬೆಳಗಾದ ತಕ್ಷಣ ಮನೆಯವರಿಗೆ ನಾನೇ ತಿಂಡಿಯನ್ನ ಮಾಡೋದ್ರಿಂದ ಹಿಡಿದು ಮನೆಗೆ ಬೇಕಾದ ಸಾಮಾನುಗಳನ್ನ ಕೂಡ ನಾನೇ ತರ್ತಿದ್ದೆ. ಹೀಗೆ ಒಂದು ದಿನ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಆಗದೆ ತುಂಬಾ ಸುಸ್ತಾಗೋಯ್ತು. ಹಾಗಾಗಿ ಅವತ್ತೇನು ಮಾಡದೆ ನಾನು ರೂಮಲ್ಲಿ ಮಲಗಿದ್ದೆ. ಕೆಲಸಕ್ಕೆ ತಡವಾಯ್ತು ಅಂತ ಹೇಳಿ ತಿಂಡಿ ಕೊಡದೆ ಇದ್ದಕ್ಕೆ ನನ್ನ ಮಗ, ಅಮ್ಮ ಏನಿವತ್ತು ನನಗೆ ಊಟ ತಿಂಡಿ ಏನು ಇಲ್ವಾ? ನಾನು ಹೇಗೆ ಕೆಲಸಕ್ಕೆ ಹೋಗ್ಬೇಕು? ಸಂಧ್ಯಾ, ಮನೆಯಲ್ಲಿ ಯಾರೂ ಇಲ್ವಾ ತಿಂಡಿ ಕೊಡೋದಕ್ಕೆ ಎನ್ನುವಷ್ಟರಲ್ಲಿ ಅವಳ ಹೆಂಡತಿ ಬಂದು, ಅಲ್ಲರಿ ಇಷ್ಟು ದಿನ ತಿಂಡಿನ ಯಾರು ಮಾಡ್ತಿದ್ರು? ಅವರನ್ನೇ ಕರೆದು ಕೇಳಿ. ನೀವು ಈ ರೀತಿ ಕಿಚ್ಚಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅಮ್ಮ ಅಮ್ಮ ಎನ್ನುತ್ತಾ ನನ್ನ ಮಗ ರೂಮಿನ ಬಳಿ ಬಂದು, ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ, ತಿಂಡಿ ಕೊಡಲ್ವಾ ಎಂದಾಗ ನಾನು ಹೇಳ್ದೆ, ನೋಡಪ್ಪ, ಇನ್ನು ನನ್ನ ಕೈಯಲ್ಲಿ ಆಗೋದಿಲ್ಲ. ಮೊದಲೇ ನನಗೆ ಆರೋಗ್ಯ ಸರಿಯಿಲ್ಲ. ನೀನು ನಿನ್ನ ಹೆಂಡತಿಗೆ ಹೇಳಿ ಮಾಡಿಸ್ಕೊಂಡು ತಿನ್ನು. ಇದೇನಮ್ಮ ಹೀಗೆ ಹೇಳ್ತಾ ಇದೀಯಾ? ಅವಳು ಕೂಡ ಕೆಲಸಕ್ಕೆ ಹೋಗ್ತಿದ್ದಾಳೆ ಅನ್ನೋದನ್ನ ಮರಿಬೇಡ ಎಂದಾಗ, ಕೆಲಸಕ್ಕೆ ಹೋದ್ರೆ ಗಂಡನಿಗೆ ಅಡುಗೆ ಮಾಡಿ ಹಾಕೋದಕ್ಕೆ ಆಗಲ್ವೇನೋ? ಅಮ್ಮ, ಅವಳು ಕೆಲಸಕ್ಕೆ ಹೋಗಿ ಇಲ್ಲೂ ಮಾಡೋದಕ್ಕೆ ಆಗೋದಿಲ್ಲ. ನೀನು ಮನೆಯಲ್ಲಿ ಫ್ರೀಯಾಗಿ ತಾನೇ ಇರ್ತೀಯ. ಈ ಮನೆಯಲ್ಲಿ ನನ್ನ ಹೆಂಡತಿ ಒಬ್ಳೇನಾ ಇರೋದು? ಬೇರೆ ಯಾರೂ ಇಲ್ವಾ? ಬೇರೆ ಯಾರು ಇಲ್ಲ ಅಂತಂದ್ರೆ ಯಾರು ಅದು ಎನ್ನುತ್ತಾ ನನ್ನ ಇನ್ನೊಬ್ಬ ಮಗ ಬರ್ತಾನೆ. ಬೇರೆ ಅಂತಂದ್ರೆ ನಿನ್ನ ಹೆಂಡತಿ ಇಲ್ವೇನಪ್ಪ ಮನೆಯಲ್ಲಿ? ಯಾಕೆ, ನಿನ್ನ ಹೆಂಡತಿ ಏನ್ ಮಾಡ್ತಿದ್ದಾಳೆ? ನಿನ್ನ ಹೆಂಡತಿ ಕೆಲಸಕ್ಕೆ ಹೋಗ್ಬೇಕು, ಅವಳು ಮನೆಯಲ್ಲಿ ಕೆಲಸ ಮಾಡಿಕೊಂಡಿರ್ಬೇಕು ಎಂದಾಗ, ಹೊರಗಡೆ ಹೋಗಿ ದುಡಿತಾ ಇರೋರ್ಗೆ ಮನೇಲಿರೋರು ಒಂದಷ್ಟು ಕೆಲಸ ಮಾಡಿಕೊಟ್ರೆ ಏನೂ ಆಗೋಲ್ಲ ಎಂದು ಹೇಳಿ ನನ್ನ ಇನ್ನೊಬ್ಬ ಸೊಸೆ ಹೇಳಿದ್ದನ್ನ ಕೇಳಿ ಮಾತಿಗೆ ಮಾತು ಬೆಳೆದು ಇಬ್ಬರ ಮಧ್ಯೆ ಜಗಳ ಹೆಚ್ಚಾಗುತ್ತೆ. ಕೊನೆಗೂ ಇಬ್ಬರು ಬೇರೆಯಾಗುವ ನಿರ್ಧಾರವನ್ನ ಮಾಡ್ತಾರೆ. ಇದರಿಂದಾಗಿ ಇಷ್ಟು ವರ್ಷಗಳಿಂದ ಉಳಿಸಿಕೊಂಡು ಬಂದ ನನ್ನ ಸಂಸಾರ ಒಡೆದು ಹೋಯ್ತೇನೋ ಅನಿಸ್ತಿತ್ತು. ಅಷ್ಟರಲ್ಲಿ ನಾನು, ನೋಡ್ರಪ್ಪ, ಇಷ್ಟಕ್ಕೆಲ್ಲ ದೊಡ್ಡದ್ ಮಾಡ್ಕೊಳ್ಬೇಡಿ ಎಂದಾಗ ನನ್ನ ಮಗ, ಅಮ್ಮ, ನೀನು ಈ ಮನೆಯಲ್ಲಿ ಒಂದಷ್ಟು ಕೆಲಸ ಮಾಡಿಕೊಂಡು ಹೋಗಿದ್ದಿದ್ರೆ ಇದೆಲ್ಲ
ಆಗುತ್ತಿರ್ಲಿಲ್ಲ. ನಮಗೂ ಫ್ಯೂಚರ್ ಅನ್ನೋದಿದೆ. ಅದು ಸಾಲದೆ ನಿನ್ನ ಖರ್ಚನ್ನ ಕೂಡ ನಾವೇ ನೋಡ್ಕೊಳ್ತಿದ್ದೀವಿ. ಇದನ್ನೆಲ್ಲ ನೋಡಿಕೊಂಡಿದ್ರೆ ನಮ್ಮ ಫ್ಯೂಚರ್ ಅನ್ನು ಕೂಡ ನೋಡ್ಬೇಕಲ್ವಾ? ಇನ್ನು ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಮಗಾಗೋದಿಲ್ಲ. ನಾಳೆ ದಿನ ನಮಗೂ ಮಕ್ಕಳು ಮರಿ ಅಂತ ಆದ್ರೆ ಅವರನ್ನ ಸಾಕೋದಕ್ಕೆ ದುಡ್ಡು ಬೇಕಲ್ವಾ? ನನ್ನ ಹೆಂಡತಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ನಾಳೆ ದಿನ ನಾವು ಕೂಡ ಬೀದಿ ಪಾಲಾಗ್ತೀವಿ ಅಷ್ಟೇ. ನಾನು ನಾಳೆನೆ ಬೇರೆ ಹೋಗ್ತಿದ್ದೀನಿ ಎಂದಾಗ, ನೀವಿಬ್ರು ಬೇರೆ ಹೋದ್ರೆ ನಾನು ಎಲ್ಲಿಗೆ ಹೋಗ್ಬೇಕಪ್ಪ? ಅಮ್ಮ, ಅದು ನಿನ್ನ ಇಷ್ಟ. ನಾವಂತೂ ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋಗ್ತೀವಿ. ನಿನಗೆ ಮಾಡಿ ಹಾಕೋದಕ್ಕೆ ಯಾರಿದ್ದಾರೆ? ನೀನು ಅವನ ಹತ್ರನೇ ಹೋಗು ಎಂದು ಒಬ್ಬ ಮಗ ಹೇಳಿದ್ರೆ, ಇನ್ನೊಬ್ಬ ಮಗ ಹಾಗೂ ಸೊಸೆ, ನೋಡಿ ಅತ್ತೆ, ನಾವೇನು ಬೇಡ ಅಂತ ಹೇಳ್ತಿಲ್ಲ. ನಮ್ಮನೇಲಿ ನನಗೂ ಚಿಕ್ಕ ಮಗು ಇದೆ. ನಿಮ್ಮ ಕೈಯಲ್ಲಿ ಆದಷ್ಟು ತಿಂದ್ಕೊಂಡು ನಮ್ಮನೇಲಿರಿ ಎಂದು ಹೇಳಿ ಕೊನೆಗೂ ನನ್ನ ಮನೆ 2 ಭಾಗ ಆಗಿ ಹೋಯ್ತು. ಮುಂದೆ ಏನ್ ಮಾಡಬೇಕು ಅನ್ನೋದು ನನಗೆ ತೋಚದ ಹಾಗಾಯ್ತು. ಜೀವನ ಹೇಗಿದೆಯೋ ಹಾಗೆ ನಾವು ಕೂಡ ಅದಕ್ಕೆ ತಕ್ಕ ಹಾಗೆ ಹೊಂದಿಕೊಂಡು ಹೋಗ್ಬೇಕು ಎಂದು ಹೇಳಿ ನಾನು ಕೂಡ ನನ್ನ ಸೊಸೆ ಹೇಳಿದ ಹಾಗೆ ಅವಳ ಮನೆಯಲ್ಲೇ ನನ್ನ ಕೈಲಾದಷ್ಟು ಮಾಡಿಕೊಂಡು ತಿನ್ಕೊಂಡಿರ್ತಿದ್ದೆ. ಆದರೆ ಇದೆಲ್ಲವೂ ಹೆಚ್ಚು ದಿನ ನಡೆಯಲಿಲ್ಲ. ದಿನಗಳು ಕಳೀತಾ ಇದ್ದ ಹಾಗೆ ನನ್ನ ಸೊಸೆ ಮನೆಯಲ್ಲಿ ಹೆಚ್ಚು ಇರ್ತಾ ಇರಲಿಲ್ಲ. ತನ್ನ ತವರು ಮನೆಗೆ ಹೋಗುವುದು ಹೆಚ್ಚಾಗ್ತಾ ಬಂತು. ಇದನ್ನೆಲ್ಲ ಕೇಳಿದಕ್ಕೆ ಅವಳು, ನೋಡಿಯತ್ತೆ, ನಮಗೂ ನಮ್ಮದೇ ಆದ ಕೆಲವು ಕೆಲಸಗಳಿರುತ್ತೆ. ಸದಾ ನಾವು ನಿಮ್ಮ ಹಿಂದೆನೆ ಇರೋದಕ್ಕಾಗಲ್ಲ. ನಿಮ್ಮ ಕೈಯಲ್ಲಾದ್ರೆ ಇರಿ, ಇಲ್ಲದೆ ಹೋದ್ರೆ ನಿಮ್ಮ ಇನ್ನೊಬ್ಬ ಮಗನ ಹತ್ತಿರ ಹೋಗಿ. ನಮಗೂ ಮಗುನ ಕರ್ಕೊಂಡು ಆಸ್ಪತ್ರೆಗೆ ಹೋಗೋದಿರುತ್ತೆ, ಶಾಪಿಂಗ್ ಹೋಗೋದಿರುತ್ತೆ. ಅವರು ಕೂಡ ಕೆಲಸದ ಮೇಲೆ ಹೊರಗಡೆ ಹೋಗ್ತಾನೆ ಇರ್ತಾರೆ. ನಾನು ಒಬ್ಬಂಟಿ ಚಿಕ್ಕ ಮಗುನ ಇಟ್ಕೊಂಡು ಇಲ್ಲೇ ಇರೋದಕ್ಕೆ ಆಗೋದಿಲ್ಲ. ನೀವು ಕೂಡ ಸ್ವಲ್ಪ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಎಂದು ಹೇಳ್ಬಿಡ್ತಿದ್ಲು. ಇನ್ನೊಬ್ಬ ಮಗನ ಬಳಿ ಹೋದ್ರೆ ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋಗ್ತಿದ್ರು. 5-6 ದಿನ ನಾನು ಕೂಡ ಅಲ್ಲೇ ಇದ್ದೆ. ಹೀಗೆ ಅಂದು ಭಾನುವಾರ ನನ್ನ ಮಗ ಹಾಗೂ ಸೊಸೆ ನನ್ನ ಬಳಿ ಬಂದು, ಅಮ್ಮ, ಅರ್ಜೆಂಟಾಗಿ ಕೆಲಸದ ಮೇಲೆ ನಾವು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದೀವಿ. ಬೆಳಗ್ಗೆ 6 ಗಂಟೆಗೆಲ್ಲ ಫ್ಲೈಟ್ ಇದೆ. ಇನ್ನು ನೀನು ಒಂಟಿಯಾಗಿ ಇಲ್ಲಿರೋದಕ್ಕಾಗಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ನೀನು ನಿನ್ನ ಮಗನ ಬಳಿ ಇರು ಎಂದು ಹೇಳಿ ಬೆಳಗಾದ ತಕ್ಷಣ ಗಂಡ ಹೆಂಡತಿ ಇಬ್ಬರು ಮನೆಗೆ ಬೀಗ ಹಾಕೊಂಡು ಹೊರಟೋದ್ರು. ಅಲ್ಲಿಂದ ಏನ್ ಮಾಡ್ಬೇಕನ್ನೋದು ಗೊತ್ತಾಗದೆ ನನ್ನ ಇನ್ನೊಬ್ಬ ಮಗನ ಬಳಿ ಬಂದೆ. ಆದರೆ ಅಲ್ಲಿ ಬಂದಾಗ ಮನೆ ಬೀಗ ಹಾಕಿರುವುದು ನನ್ನ ಕಣ್ಣಿಗೆ ಬಿತ್ತು. ಒಂದು ಕಡೆ ಹೊಟ್ಟೆ ಹಸಿತಿತ್ತು, ಇನ್ನೊಂದು ಕಡೆ ಇರೋದಕ್ಕೆ ಜಾಗ ಇರಲಿಲ್ಲ. ಅಲ್ಲಿಗೆ ನನಗೆ ಅರ್ಥ ಆಗಿತ್ತು, ನನ್ನ ಮಕ್ಕಳಿಗೆ ಈ ತಾಯಿ ಭಾರ ಆಗೋಗಿದ್ದಾಳೆ, ಇನ್ನು ಇವರ ಆಸರೆ ನನಗೆ ಸಿಗೋದಿಲ್ಲ ಅನ್ನೋದು ನನಗೆ ಅರ್ಥವಾಗ್ತಿತ್ತು. ಇದನ್ನೆಲ್ಲ ನೆನೆದು ದುಃಖ ತಡೆಯಲಾಗದೆ ಒಂದೇ ಸಮನೆ ಕಣ್ಣಲ್ಲಿ ಕಣ್ಣೀರು ಬರೋದಕ್ಕೆ ಶುರುವಾಯ್ತು. ದೇವರನ್ನ ನೆನೆಯುತ್ತಾ, ಅಪ್ಪ ದೇವ್ರೆ, ಈ ವಯಸ್ಸಿನಲ್ಲಿ ನನಗೆ ಯಾಕೆ ಇಂತಹ ಕಷ್ಟ? ಮುಂದೆ ಏನು ಮಾಡೋದು ನಾನು ಎಂದು ಇದೇ ಯೋಚನೆಯಲ್ಲಿ ದಾರಿಯುದ್ದಕ್ಕೂ ಯೋಚನೆ ಮಾಡ್ತಾ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನನಗೆ ಒಂದು ದೇವಸ್ಥಾನ ಸಿಕ್ತು. ಅಲ್ಲಿ ಪ್ರಸಾದ ಕೊಡುತ್ತಿರುವುದು ನನ್ನ ಕಣ್ಣಿಗೆ ಬಿತ್ತು. ತಕ್ಷಣವೇ ನಾನು ಹೋಗಿ ಪ್ರಸಾದವನ್ನ ಇಸ್ಕೊಂಡು ಅಲ್ಲೇ ಕುಳಿತುಬಿಟ್ಟೆ. ಸದ್ಯಕ್ಕೆ ಆ ಪ್ರಸಾದವನ್ನ ತಿಂದು ನನ್ನ ಹೊಟ್ಟೆಯನ್ನ ತುಂಬಿಸಿಕೊಂಡೆ. ಅಲ್ಲೇ ಕುಳಿತು ಭಿಕ್ಷೆ ಬೇಡಿ ಅದರಿಂದ ಬಂದ ದುಡ್ಡಿನಿಂದ ನನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳುತ್ತಿದ್ದೆ. ರಾತ್ರಿಯಾಗುತ್ತಿದ್ದ ಹಾಗೆ ಯಾವುದಾದರೂ ಮರದ ಕೆಳಗೇನೋ ಅಥವಾ ದೇವಸ್ಥಾನದ ಬಳಿನೋ ಮಲಗಿ ದಿನಗಳನ್ನ ಕಳೀತಾ ಬಂದೆ. ಹೀಗೆ 6 ತಿಂಗಳು ಕಳೀತಾ ಬಂತು. ಇವತ್ತು ಭಿಕ್ಷೆ ಬೇಡ್ತಾ ಇಲ್ಲಿವರೆಗೂ ಬಂದೆ. ಆದ್ರೆ ಯಾಕೋ ನನ್ನ ಆರೋಗ್ಯ ತುಂಬಾ ಕೆಡ್ತಿದೆ ಅನಿಸ್ತಿತ್ತು. ಸುಸ್ತಾಗಿ ಆ ಅಂಗಡಿಯ ಬಳಿಯೇ ಕುಳಿತುಬಿಟ್ಟೆ.
ಅದೇ ಸಮಯಕ್ಕೆ ಜೋರಾಗಿ ಮಳೆ ಬಂತು. ಇದರಿಂದಾಗಿ ನನ್ನ ಪರಿಸ್ಥಿತಿ ಹೀಗಾಗಿದೆ ಎಂದು ಆಕೆ ಅವರ ಜೀವನದ ದುಃಖದ ಕಥೆಯನ್ನ ಹೇಳಿದಾಗ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ದುಃಖ ಆವರಿಸಿಕೊಂಡು ಕಣ್ಣೀರು ಹಾಕುತ್ತಾ, ಅಮ್ಮ, ಅಳ್ಬೇಡಿ. ಎಷ್ಟೊಂದು ಕಷ್ಟಗಳನ್ನ ಅನುಭವಿಸಿ ಇಲ್ಲಿವರೆಗೂ ಬಂದಿದ್ದೀರಾ. ನಿಮ್ಮನ್ನ ನೋಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಹೆತ್ತ ತಾಯಿಯನ್ನೇ ಕಸಕ್ಕಿಂತ ಕೀಳಾಗಿ ಮಾಡಿ ಅವರು ನೆಮ್ಮದಿಯನ್ನ ಹುಡುಕೋತಾ ಸಂತೋಷವಾಗಿ ಜೀವನವನ್ನ ಸಾಗಿಸಬಹುದು ಅನ್ಕೊಂಡಿದ್ದಾರೆ. ಆದರೆ ಈ ನೊಂದ ಜೀವದ ಶಾಪ ಅವರಿಗೆ ತಟ್ಟೋದಿಲ್ವೇ ಎಂದಾಗ ಆ ತಾಯಿ ಹೇಳ್ತಾರೆ, ಬೇಡಮ್ಮ, ನನ್ನ ಮಕ್ಕಳಿಗೆ ನಾನು ಯಾವತ್ತೂ ಶಾಪ ಹಾಕೋದಿಲ್ಲ. ಎಲ್ಲಿದ್ರೂ ಅವರು ಚೆನ್ನಾಗಿರ್ಲಿ ಎಂದಾಗ, ಅಮ್ಮ, ಅದಕ್ಕೆ ತಾಯಿ ಮನಸ್ಸು ಅಂತ ಹೇಳೋದು. ತನಗೆ ಎಷ್ಟೇ ಕಷ್ಟ ಬಂದ್ರು, ತಾಯಿಗೆ ಮಕ್ಕಳು ಎಷ್ಟೇ ಕಷ್ಟ ಕೊಟ್ರು, ತಾಯಿ ಮಾತ್ರ ಮಕ್ಕಳು ಚೆನ್ನಾಗಿರ್ಲಿ ಅನ್ನೋದನ್ನು ಬಯಸೋದು ಅನ್ನೋದನ್ನ ನಿಮ್ಮನ್ನ ನೋಡಿ ಅರ್ಥ ಆಗ್ತಿದೆ. ಅಮ್ಮ, ನನಗೆ ತಾಯಿ ಇಲ್ಲ. ನನ್ನ ತಂದೆಗೂ ತುಂಬಾ ವಯಸ್ಸಾಗ್ಬಿಟ್ಟಿದೆ. ನಾನು ಹುಟ್ಟಿದ 3 ತಿಂಗಳಿಗೆಲ್ಲ ನನ್ನ ತಾಯಿ ತೀರ್ಕೊಂಡ್ರು. ಇನ್ನ ನನ್ನ ತಂದೆ ಬೇರೆ ಮದುವೆ ಮಾಡಿಕೊಳ್ಳದೆ ನನ್ನನ್ನ ಸಾಕೋಕೆ ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೂ ಬೆಳೆಸಿದ್ರು. ನನ್ನ ತಂದೆಗೂ ತುಂಬಾ ವಯಸ್ಸಾಗ್ಬಿಟ್ಟಿದೆ. ನನ್ನ ತಂದೆಗೋಸ್ಕರ ನಾನು ಕೂಡ ಮದುವೆ ಮಾಡಿಕೊಳ್ಳದೆ ಸ್ವಂತ ಬಿಸಿನೆಸ್ ಒಂದನ್ನ ಮಾಡಿಕೊಂಡು ನನ್ನ ತಂದೆಯನ್ನ ನೋಡ್ಕೊಂಡು ಆರಾಮವಾಗಿದ್ದೀನಿ ಎಂದ ತಕ್ಷಣ ಆ ತಾಯಿ ಹೇಳಿದ್ರು, ಏನು ಆಶ್ಚರ್ಯ ನೋಡಮ್ಮ, ಹೆತ್ತ ತಂದೆ ತಾಯಿಗೋಸ್ಕರ ನೀನು ನಿನ್ನ ಜೀವನವನ್ನೇ ತ್ಯಾಗ ಮಾಡಿ ತಂದೆಗೋಸ್ಕರ ಬದುಕುತ್ತಿದ್ದೀಯ. ಆದರೆ ನನ್ನ ಮಕ್ಕಳು ಅವರ ಜೀವನಕ್ಕಾಗಿ ಹೆತ್ತ ತಾಯಿಯನ್ನು ಸಾಕೋಕ್ಕಾಗದೆ ಮನೆಯಿಂದ ಹೊರಗೆ ಹಾಕಿ ಅವರು ಸಂತೋಷವಾಗಿದ್ದಾರೆ. ನೋಡಮ್ಮ, ಇದನ್ನೆಲ್ಲ ನೋಡಿದ್ರೆ ನನಗನಿಸಿದ ಮಟ್ಟಿಗೆ ಕೊನೆಗಾಲದಲ್ಲಿ ಹೆಣ್ಣು ಮಕ್ಕಳೇ ಆಗೋದು ಅನ್ನೋದು ಬಹುಶಃ ಇದಕ್ಕೆ ಅನ್ಸುತ್ತೆ. ಸರಿ ನಮ್ಮ, ನನಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಬಟ್ಟೆ ಕೊಡಿಸಿದ್ದಕ್ಕೆ ನಿನ್ನ ಈ ಸಹಾಯವನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ನಾನು ನಿನ್ನ ಹೊರಡ್ತೀನಿ ಎನ್ನುವಷ್ಟರಲ್ಲಿ, ಅಮ್ಮ, ಎಲ್ಲಿಗೆ ಹೊರಡ್ತಿದ್ದೀರಾ ನೀವು? ನೋಡಮ್ಮ, ಪ್ರಪಂಚ ದೊಡ್ಡದಾಗಿದೆಯಮ್ಮ. ಇದೇ ರೀತಿ ಭಿಕ್ಷೆ ಬೇಡಿ ನನ್ನ ಹೊಟ್ಟೆಪಾಡು ಸಾಕ್ಬೇಕಲ್ಲ. ನಿಮಗೆ ನಾನೊಂದು ಮಾತು ಕೇಳಮ್ಮ. ನೀವು ನನ್ನ ಹತ್ರ ಇದ್ರೆ ನಿಮಗೇನು ಕಷ್ಟ ಇಲ್ವಲ್ಲ? ಏನ್ ಹೇಳ್ತಾ ಇದೀಯಾ? ಹೌದು, ಇಷ್ಟು ದೊಡ್ಡ ಬಂಗಲೆ ಇಟ್ಕೊಂಡು ನಾನು ನನ್ನ ತಂದೆ ಮಾತ್ರ ಈ ಮನೆಯಲ್ಲಿರೋದು. ಇನ್ನ ನಿಮ್ಮಂತಹವರಿಗೆ ಆಸರೆ ಆದ್ರೆ ನನ್ನ ಮನಸ್ಸಿಗೆ ಒಂದು ರೀತಿ ಶಾಂತಿ ಸಿಗುತ್ತೆ. ನಿಮಗೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ. ಮನೆಯಲ್ಲಿ ಕೆಲಸದವರು ಬರ್ತಾರೆ, ಆರಾಮವಾಗಿ ತಿಂದ್ಕೊಂಡು ಮನೇಲಿರಿ. ಎಲ್ಲೋ ಹೋಗಿ ನಿಮ್ಮ ಆರೋಗ್ಯನ ಕೆಡಿಸಿಕೊಳ್ಳುವ ಬದಲು ನಿಮಗೆ ನಾನೇ ಮಗಳು ಅಂತ ತಿಳ್ಕೊಂಡು ನನ್ನ ಮನೇಲಿರಿ. ನಾನಿರೋವರೆಗೂ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಎಂದ ತಕ್ಷಣ ಆ ತಾಯಿ ಕಣ್ಣಲ್ಲಿ ಕಣ್ಣೀರು ಬರುತ್ತಾ, ಎಂತಹ ದೊಡ್ಡ ಮಾತು ಹೇಳಿದೆ ಅಮ್ಮ ನೀನು. ನಿನ್ನ ಮನೆಯಲ್ಲಿ ಜಾಗ ಕೊಡ್ತೀಯಾ? 6 ತಿಂಗಳಿಂದ ಯಾರೊಬ್ಬರು ನನ್ನ ಹತ್ರ ಬಂದು ಇಂತಹ ಮಾತು ಹೇಳಿಲ್ಲ. ಅದು ಬಿಡು, ಹೆತ್ತ ಮಕ್ಕಳು ಕೂಡ ಹುಡ್ಕೋದಕ್ಕೆ ಪ್ರಯತ್ನ ಪಡ್ಲಿಲ್ಲ. ಅಂತಹದ್ರಲ್ಲಿ ನೀನು ನನಗೆ ಆಸರಿಯಾಗಿರ್ತೀಯ ಅಂತಂದ್ಮೇಲೆ ಇದಕ್ಕಿಂತ ಪುಣ್ಯ ಬೇರೆ ಏನು ಇಲ್ಲಮ್ಮ ನನಗೆ ಎಂದು ಹೇಳಿ ನನ್ನ ಕೈಗಳನ್ನ ಹಿಡಿದು ಒಂದೇ ಸಮನೆ ಅಳುತ್ತಾ ಇರೋದನ್ನ ನೋಡಿ, ಅಮ್ಮ, ಅಳ್ಬೇಡಿ. ಇನ್ಮೇಲೆ ಇರುವಷ್ಟು ದಿನ ನೀವು ನೆಮ್ಮದಿಯಾಗಿರಿ. ಸಾಕಮ್ಮ, ಈ ಉಪಕಾರ ಎಷ್ಟು ಜನ್ಮ ಹುಟ್ಟು ಬಂದ್ರೂ ತೀರ್ಸೋದಕ್ಕಾಗಲ್ಲ. ಹಾಗೆ ಹೇಳ್ಬಿಡಿ. ಇದರಲ್ಲಿ ಉಪಕಾರ ಏನು ಬಂತು? ನೀವು ನನಗೆ ತಾಯಿ ಇದ್ದ ಹಾಗೆ. ನಿಮ್ಮಂತಹವರ ಸೇವೆ ಮಾಡಿದ್ರೆ ನನಗೂ ಪುಣ್ಯ ಸಿಗುತ್ತೆ. ಬನ್ನಿ, ಮನೆ ಒಳಗೆ ಹೋಗೋಣ ಎಂದು ಹೇಳಿ ಆ ಮಗು ನನ್ನ ಮನೆಯ ಒಳಗೆ ಕರೆದುಕೊಂಡು ಹೋದ್ಲು. ನೋಡೋದಕ್ಕೆ ದೊಡ್ಡ ಬಂಗಲೆ. ಮನೆಯಲ್ಲಿ 1-2 ಕೆಲಸದವರು ತನ್ನ ತಂದೆಯನ್ನು ನೋಡಿಕೊಳ್ಳುತ್ತಿದ್ರು. ತನ್ನ ತಂದೆಯನ್ನ ನೋಡಿಸಿ, ಅಮ್ಮ, ಇವರು ನನ್ನ ತಂದೆ, ನಿಮಗಿಲ್ಲಿರೋದಕ್ಕೆ ಏನು ತೊಂದರೆ ಆಗೋದಿಲ್ಲ ಅಂತ ಅಂದ್ರೆ ನೀವು ಕೂಡ ಇಲ್ಲೇ ಇರಬಹುದು ಎಂದಾಗ, ಅಮ್ಮ,
ನನಗೆ ಹೊಟ್ಟೆಗೆ ಊಟ, ಮಲ್ಗೋದಕ್ಕೆ ಒಂದಷ್ಟು ಜಾಗ ಕೊಟ್ರೆ ಸಾಕು. ನಾನಿಲ್ಲಿ ಇದ್ಬಿಡ್ತೀನಿ ಎನ್ನುತ್ತಾ ಆಕೆಗೆ ನಾನು ಕೈ ಮುಗಿದೆ. ಅಂದಿನಿಂದ ನಾನು ಕೂಡ ಆ ಮನೆಯಲ್ಲಿ ಸ್ವಂತ ಮಕ್ಕಳೇ ನನ್ನ ಈ ರೀತಿ ಮಾಡಿದ್ಮೇಲೆ ಅವರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ? ಇನ್ನು ನಾನು ಬದುಕಿರುವವರೆಗೂ ತಕ್ಕ ಮಟ್ಟಿಗೆ ನೆಮ್ಮದಿಯಾಗಿರೋಣ ಅಂತ ಹೇಳಿ ಶ್ವೇತಾ ಅನ್ನುವ ಆಕೆ ನನಗೆ ಆಸರಿಯಾಗಿ ಒಬ್ಬ ಮಗಳ ಹಾಗೆ ನನ್ನನ್ನ ನೋಡಿಕೊಂಡು ನನ್ನನ್ನ ತುಂಬಾ ಚೆನ್ನಾಗಿಟ್ಕೊಂಡಿದ್ಲು. ನಾನು ಬದುಕಿರುವವರೆಗೂ ಆ ಹುಡುಗಿಯ ಜೀವನದಲ್ಲಿ ಆಯಸ್ಸು, ಆರೋಗ್ಯ ಕೊಟ್ಟು ಆ ಮಗುವನ್ನ ಆ ದೇವರು ಕಾಪಾಡ್ಲಿ ಅನ್ನೋದನ್ನ ಆಶೀರ್ವಾದ ಮಾಡ್ತಿದ್ದೆ. ಈ ವಿಡಿಯೋದಿಂದ ನಿಮ್ಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.